ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ರಾಮಾಚಾರಿಯಾಗಿ ಮಿಂಚಿ ಈಗ ಪ್ಯಾನ್ ಇಂಡಿಯಾ, ಅದರೊಟ್ಟಿಗೆ ಪ್ಯಾನ್ ವರ್ಲ್ಡ್ನಲ್ಲಿ ಟಾಕ್ಸಿಕ್ ಆಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು, ಅದ್ರ ಜೊತೆಗೆ ಪರಭಾಷಾ ಸಿನಿ ಪ್ರೇಕ್ಷಕರನ್ನು, ಅದರೊಟ್ಟಿಗೆ ಪ್ರಪಂಚದಾದ್ಯಂತ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಯಶ್ ಅವರ ಯಶೋಮಾತೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುಷ್ಪಮ್ಮ ಅವರು ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. ನಾನು ಈ ಹಿಂದೆ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಅವರು ಹೇಳಿದರು, ನಾನು ರೈತನ ಮಗಳು ಅಂತ ಹೇಳ್ಬಿಟ್ಟು. ಸೊ ರೈತರಿಂದನೇ ಸಾಕಷ್ಟು ವಿಚಾರಗಳನ್ನ ಶುರು ಮಾಡೋಣ. ಅಮ್ಮ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಪ್ಪ, ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಒಬ್ಬ ಖಡಕ್ ಹೀರೋನ ಕೊಟ್ಟಿದ್ದೀರಾ ಅಂತಂದರೆ ತಪ್ಪಾಗೋದಿಲ್ಲ. ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಈಗ ಭಾರತಕ್ಕೆ ಕೊಟ್ಟಿದ್ದೀರಾ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈಗ ಯಶ್ ಅವರ ಒಂದು ಹೆಸರು ಪ್ರಪಂಚದಾದ್ಯಂತ ತಳಕಾಗ್ತಾ ಇರುವಂಥದ್ದು. ಸೊ ಅದರ ಮೊದಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಸೊ ಹೇಗಿದ್ದೀರಾ, ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಹೆಂಗಿದೆ ಮನೆಯಲ್ಲೆಲ್ಲಾನು ಅಂತ? ಕ್ರೆಡಿಟ್ ಎಲ್ಲ ಅಭಿಮಾನಿಗಳಿಗೆ ಹೋಗ್ಬೇಕು. ಜಗತ್ತಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಈಗ ನೀವು ಮಾಡ್ತೀರಾ. ಅದು ಅಷ್ಟರ ಮಟ್ಟಿಗೆ ತಗೊಂಡೋಗಿರೋದು ನಮ್ಮ ಜನಕ್ಕೆ ಮೊದಲು ನಾನು ನಮ್ಮ ಸುಮನ್ ಟಿವಿ ಕಡೆಯಿಂದ ತುಂಬ ಥ್ಯಾಂಕ್ಸು. ಮತ್ತು ನಾವು ಗಂಡ ಹೆಂಡತಿ ಇಬ್ಬರು ಅವರಿಗೆ ಕೃತಜ್ಞಾಗಿರ್ಬೇಕು. ಯಾಕೆಂದರೆ ಇವತ್ತು ಎಷ್ಟೋ ಜನ ಕಲಾವಿದರು ಇದ್ದಾರೆ, ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮ್ಮ ಯಶಕ್ಕೆ ಸಿಕ್ಕಿದೆ ಅಂದರೆ ಅದು ಪುಣ್ಯ ಒಂದು ಇರ್ಬೋದು, ಮತ್ತು ಜನಗಳ ಆಶೀರ್ವಾದ. ಅದ್ರ ಬಗ್ಗೆ ನಮಗೆ ಭಾಳ ಖುಷಿಯಾಗೋದು ಯಾವಾಗಲೂ ಜನಗಳ ಬಗ್ಗೆ ಪ್ರೀತಿ ಬರುತ್ತೆ. ಅವನು ಎಷ್ಟು ಬೆಳೀತಾ ಇದ್ದಾನೆ ಅಂದಾಗ ನಾನು ಇದೆಲ್ಲ ನೋಡ್ತಾ ಇರ್ತೀನಿ. ಅದೇ ಯೂಟ್ಯೂಬಲ್ಲಿ ಎಲ್ಲ ಪ್ರತಿ ಒಂದು ತೆಗೆದ್ರು ಬರೀ ಅವನ ಬಗ್ಗೆ ಮಾತಾಡ್ತಿರ್ತವೆ ಹುಡುಗರು, ಅಣ್ಣ, ಬಾಸು, ಅದೆಲ್ಲ. ಅವಾಗ ಭಾಳ ಖುಷಿ ಆಗುತ್ತೆ. ಏನೋ ಯಾವುದೋ ಜನ್ಮದಲ್ಲಿ ನಮ್ಮ ಅತ್ತೆ ಮಾವನೋ ಏನೋ ಮಾಡಿದ ಪುಣ್ಯ ಇರಬೇಕು, ಹಿರಿಯರ ಆಶೀರ್ವಾದ. ಆಮೇಲೆ ನಮ್ಮ ಅಭಿಮಾನಿಗಳು ಯಾರು ಅಲ್ಲ ಅವನು, ಅಂದರೆ ಅವ್ರ ಅಣ್ಣ ಅಲ್ಲ, ಅವ್ರ ತಮ್ಮ ಅಲ್ಲ, ಅವ್ರ ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ ಅಲ್ಲ, ಅಷ್ಟು ಅವನ್ನ ಪ್ರೀತಿ ಮಾಡ್ತಾರೆ. ಅವನೊಂಚೂರು ಬೈದ್ರಾಗಲ್ಲ, ಒಂಚೂರು ಏನಾದ್ರು ಮಾಡಿದ್ರಾಗಲ್ಲ. ನಾವು ಕೇಳ್ತೀವೋ ಬಿಡ್ತೀವೋ, ಅವ್ರು ಅಷ್ಟ್ರ ಮಟ್ಟಿಗೆ ಹೋಗಿ ಆಗ್ಲಿಕ್ಕೆ ಕೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಅದು ನಾವು ಎಷ್ಟು ಜನ್ಮದ ಋಣನೋ ಆ ಜನ, ಅಣ್ಣವ್ರು ಹೇಳ್ದಂಗೆ ಅವ್ರ ದೇವರು ಅವ್ರು ನಮ್ಗೆ ಅಭಿಮಾನಿಗಳಲ್ಲಿ. ಹಂಗಾಗಿ ಇವತ್ತು ಏನೇ ಆಗಿದ್ರು ಅಭಿಮಾನಿಗಳಿಂದ, ಜನಕ್ಕಾಗಿ ಥ್ಯಾಂಕ್ಸ್ ಹೇಳೋಣ. ನಾನು ಅಷ್ಟೇ, ನೀನು ಅಷ್ಟೇ. ಇವತ್ತು ನಾವೇನೇ ಆಗಿದ್ರು ಯಶ್ ಇವತ್ತು ಯಾವ ಮಟ್ಟ, ಈಗ ಎಷ್ಟು ಜನ ಸಿನಿಮಾ ನೋಡ್ತಾರೆ, ಯಾರ್ಯಾರು ನೋಡ್ತಾರೆ, ಇವನ್ನ ಒಂಥರ ಅಷ್ಟು ಅಪ್ಕೊಂಡಿದ್ದಾರೆ. ಅವ್ನ ಸಿನಿಮಾ ಒಳ್ಳೇದ್ ಕೊಡ್ತಾನೋ ಸೆಕೆಂಡ್ರಿ, ಬಟ್ ನಮ್ಮನೆ ಮಗ ಅಂತ ಒಬ್ಬ ಡ್ರೈವರ್ ಮಗನ್ ಈ ಮಟ್ಟಕ್ಕೆ ತಗೋದ್ರು ಅಂದ್ರೆ ಅದ್ ನಾವ್ ಜನಕ್ಕೋಸ್ಕರನೇ ಮೀಸಲಾಗಿಡ್ಬೇಕು ಆ ಪ್ರೀತಿನ. ನಮ್ಗೆ ನಾವ್ ಯಾವತ್ತೋ ನಮ್ಮ ಮಗ ಅನ್ನೋದ್ಕಿಂತ ಜನಗಳಿಗೆ ಇವಾಗ ಮೊದ್ಲು ಕರ್ನಾಟಕದ ಆಸ್ತಿ ಅಂತಿದ್ವಿ, ಇವಾಗ ನೀವ್ ಹೇಳ್ದಂಗೆ ಪ್ಯಾನ್ ಇಂಡಿಯಾ ಆಸ್ತಿ ಆಗಿದ್ದಾನೆ. ಅದಕ್ಕೆ ಅಲ್ಲ, ಯಾವಾಗ್ಲೂ ಜನಕ್ಕೇನೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಮ್ಮ ಜನ ಫಸ್ಟ್, ನಮ್ಮ ಕರ್ನಾಟಕದ ಜನ ಇವತ್ತು ಎಲ್ಲಿಗೋ ತಗೊಂಡೋದ್ರು. ಅವ್ನು ಇಲ್ಲಿ ನೋಡಿ, ಇಲ್ಲಿ ಸಿನಿಮಾ ನೋಡಿ ಅವ್ನು ಬಂದಿದ್ದು. ಇವತ್ತು ಕಿರಾತಕನ ಅವ್ರು ಇಷ್ಟಪಡ್ತಾರೆ. ನಮ್ಮ ಹಾಸನಲ್ಲಿ ಒಂದು ಹಳ್ಳಿಯವರು ಮಾತಾಡ್ತಾರೆ. ಅಂದ್ರೆ ಅವ್ನ ಡೈಲಾಗ್ ಇರ್ಬೋದು, ಅವ್ನು ಇನ್ನೊಂದು ಇರ್ಬೋದು, ಆ ಪ್ರೀತಿ ಗಳಿಸಿದ ಮೇಲೆ ಅಲ್ವ ಎಲ್ಲ ಅವಕಾಶ ಬರೋದು. ಹಾಗಾಗಿ ಇದ್ರದ್ದು ಕ್ರೆಡಿಟ್ ಜನಕ್ಕೆ ಹೋಗ್ಬೇಕು ಅಂತ ನಾನು ಹೇಳೋದು. ಇನ್ನು ಮುಂದಕ್ಕೆ ಹಿಂಗೆ ನಮ್ಮ ಯಶ್ನ, ಅವನ ಮಕ್ಕಳನ್ನ, ನಮ್ಮ ಸೊಸೆನ ಎಲ್ಲರೂ ಜನ ಹಿಂಗೆ ಬೆಳೆಸ್ಲಿ ಅಂತ ಕೇಳ್ಬೋದು. ಎಸಮ್ಮ, ಟಾಕ್ಸಿಕ್ ಎಲ್ಲ ಹೆಂಗ್ ಅನ್ನಿಸ್ತಿದೆ? ಈಗ ಟೀಸರ್ ಬೇರೆ ಬಿಟ್ಟಿದ್ದಾರೆ, ಲೇಡೀಸ್ ಅಂಡ್ ಲೇಡೀಸ್ ಅಲ್ಲಿ ಫೈರ್ ಅಂದ್ರೇನೆ ಪುಷ್ಪಮ್ಮ ಅಂತದ್ರಲ್ಲಿ ಈಗ ಲೇಡೀಸ್ ಅಂತ ಬಿಟ್ಟಿದ್ದಾರೆ. ನೋಡಿದ್ರ ಹೆಂಗ ಅನ್ನಿಸ್ತು ನಿಮ್ಗೆ? 5 ಜನ ನಾಯಕಿಯರಿದ್ದಾರೆ. ನೋಡ್ದೆ ನಾನು, ಅದೇ ಅನ್ನಿಸ್ತು. ಅವನದೇನೋ ಒಂದ್ ಇರುತ್ತೆ ಚೇಷ್ಟೆ, ನಮ್ಗೆ ಗೊತ್ತಾಗಲ್ಲ ಅದು. ಅವ್ನ್ ಏನಂದ್ರೆ ಕಾಲೇಜ್ ಡೇಸ್ ಇಂದ ಹಂಗೇನೆ. ಅವ್ನು ಇವತ್ತಲ್ಲ, ಅವ್ನು ಸ್ಪೆಷಲ್ ಒಂಥರ. ಅಂದ್ರೆ ನನ್ ಮಗ ಅಂತ ಹೇಳ್ತಾ ಇಲ್ಲ. ಅವ್ನ್ ಏನ್ ಮಾಡಿದ್ರು ಸಿನಿಮಾ ಬಗ್ಗೆನೂ ನಮ್ಮ ಮನೇಲಿ ಯಾರು ಇಲ್ಲ ಹಿಂದೆ ಯಾರು ಇಲ್ಲ, ಅಥವಾ ನಮ್ಮ ಮನೇಲಿ ಯಾರು ಆಕ್ಟರ್ ಅಲ್ಲ. ಬಟ್ ಹೆಂಗ್ ಬಂತು ಅಂತ ನಂಗೆ ಇವತ್ತವರೆಗೂ ಗೊತ್ತಿಲ್ಲ. ಬಟ್ ಅವ್ನ್ ಏನ್ ಮಾಡಿದ್ರು ಅದನ್ನೊಂದು ಸ್ಪೆಷಲ್ ಆಗಿ ಮಾಡ್ತಾನೆ, ಏನೋ ಒಂಥರ. ಬಟ್ ಇಲ್ಲೇನೋ ಹುಡುಗಿರ್ದೇನೋ ತೋರಿಸಿದಾರಲ್ಲ, ಅದರ ಏನಿದೆ ಅದ್ರಿಂದ ಅಂತ ನಾನು ಸಿನಿಮಾ ನೋಡೇ ನಿಮ್ಮಂಗೆ ತಿಳ್ಕೋಬೇಕು. ನಾನು ಕ್ಯೂರಿಯಾಸಿಟಿ, ಕುತೂಹಲವಾಗಿದ್ದೀನಿ ಅವನ ಬಗ್ಗೆ. ನನಗೂ ಏನು ಆ ಸಿನಿಮಾ ಬಗ್ಗೆ ನಮ್ಮ ಮನೇಲಿ ನಾವ್ ಯಾರು ಮಾತಾಡಲ್ಲ. ನಮ್ಮ ಬಗ್ಗೆ ಮನೆಯದು ಅಷ್ಟೇ, ತುಂಬಾ ಈ ಬೇರೆಯವ್ರ ತರ ಮುರತ್ತು. ಫಸ್ಟ್ ಎಲ್ಲ ಸ್ವಲ್ಪ ಟೈಮ್ ಇರೋದು, ಎದುರುಗಡೆ ಕುತ್ಕೋತಾ ಇದ್ವಿ, ಊಟ ಮಾಡುವಾಗ್ಲೋ ಸ್ನಾನ ಮಾಡುವಾಗ್ಲೋ ಸಿಕ್ತಿದ್ದ. ಇವಾಗೆಲ್ಲ ಅವನೇ ಎಲ್ಲೋ ನಾವೇ ಎಲ್ಲೋ ಈ ತರ ಇರೋದ್ರಿಂದ. ಬಟ್ ಕೆಲ್ಸಗಳೆಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಖುಷಿ ಇದೆ. ಮಾಡ್ಲಿ, ಜನ ಇದಾರೆ, ಮಾಡ್ತಾರೆ. ಸದ್ಯಕ್ಕೆ ಜನಕ್ಕೆ ಇಷ್ಟ ಆಗ ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊಳ್ತಿದೆ. ಸೊ ಫೈನಲಿ ಮುಂದಿನ ತಿಂಗಳ 26ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಹೆಂಗ್ ಅನ್ಸುತ್ತೆ? ನನಗೂ ಒಂದು ಎಲ್ರಂಗೆ ನನಗೂ ಒಂದು ಕುತೂಹಲ ಇದೆ. ಅಣ್ಣವ್ರು ಹೇಳ್ತಾ ಇದ್ರಂತೆ, ಪ್ರತಿ ಸಿನಿಮಾ ಬೆಳಿಗ್ಗೆ ಟೆನ್ಷನ್ ಆಗೋದಂತ ಅಣ್ಣವ್ರಿಗೆ. ನಮಗೂ ಪ್ರತಿ ಶೋ ಬಂದು ಜನ ತಗೊಳ್ಳೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ನನಗೂ ಇರುತ್ತೆ, ಅವನಿಗೂ ಇರುತ್ತೆ. ಬಟ್ ಆ ಒಂದು ನಂಬಿಕೆನೂ ಇದೆ ಎಲ್ಲೋ ಒಂದ್ ಕಡೆ, ಅವ್ನು ಮಾಡೇ ಇರ್ತಾನೆ ಅಂತ. ಬಟ್ ಏನು ಅಂದ್ರೆ ಹೇಳಕ್ಕಾಗಲ್ಲ, ಇದು ಯಾರು ಜನ ಹೆಂಗ್ ತಗೋತಾರೆ ಅಂತ ಹೇಳಕ್ಕಾಗಲ್ಲ.
ಒಟ್ ನಾವು ನಮ್ದೇ ಮಗು ಚೆನ್ನಾಗಿದೆ ಅಂತ ಹೇಳ್ಬೋದು. ಜನಕ್ಕೆ ಇಷ್ಟ ಆದ್ರೆ ಗೆದ್ದಂಗೆ, ನಾವು ಜನ ಇಷ್ಟಪಡ್ಬೇಕು. ಅವತ್ತಿನ ದಿವಸ ಏನೋ ಜನ ನೋಡಿ ಜನ ಕೊಡ್ತಾರೆ ಜಡ್ಜ್ಮೆಂಟ್ ಅನ್ನೋ ನಂಬಿಕೆ ಇದೆ. ಅಂದ್ರೆ ಇವನು ಏನೋ ಒಂದು ಮಾಡದೇ ಇರಲ್ಲ, ಸುಮ್ನೆ ಏನು ಮಾಡಕ್ ಹೋಗಲ್ಲ. ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಮಾಡಿರ್ತಾನೆ ಅಂತ ನನ್ನ ನಂಬಿಕೆ. ಇವತ್ತವರೆಗೂ ನೋಡ್ಕೊ ಬಂದಿರೋದೆಲ್ಲ ನಾವೇನು ಹೇಳ್ಕೊಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ. ಸಿನಿಮಾ ಬಗ್ಗೆ ನಮ್ಗೆ ಯಾರಿಗೂ ಏನಷ್ಟು ಐಡಿಯಾ ಇಲ್ಲ, ಬಟ್ ಮಾಡ್ತಾನೆ ಅಂತ ನಂಬಿಕೆ ಇದೆ. ಇದನ್ನು ಹಂಗೆ ಮಾಡಿರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಎಷ್ಟೋ ಜನ ಈಗ ಟೀಸರ್ 3 ಸಲ ಪೋಸ್ಟ್ಪೋನ್ ಆಗ್ತಾ ಬಂತು. ಯಾಕಂತಂದ್ರೆ ಎಷ್ಟೋ ಜನ ಅಭಿಮಾನಿಗಳು KGF 2 ನಂತರ ಯಶ್ ಸರ್ನ ಮತ್ತೆ ಬೆಳ್ಳಿ ಪರದೆಯಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾಯ್ತಾ ಇದ್ರು. ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾಯ್ತಾ ಕೂತಿದ್ರು. ಮಾರ್ಚ್ ಆಯಿತು, ಜೂನ್ ಆಯಿತು, ಮತ್ತೆ ಈಗ ಆಗಸ್ಟಿಗೆ ಬಂದಿದೆ. ಸೊ ಅಭಿಮಾನಿಗಳಲ್ಲಿ ಏನಂತಂದ್ರೆ ಒಂದು ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೊಂದು ಹೊಸತನವನ್ನ ಏನಾದ್ರೂ ಚೇಂಜಸ್ ಮಾಡ್ಕೊಡ್ತಾರ. ಯಾಕಂದ್ರೆ KGF 1 KGF 2 ಅಲ್ಲ, ಈಗಾಗಲೇ ಅವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದಾಯ್ತು. ಯಾಕಂತಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಅದರೊಟ್ಟಿಗೆ ಗೂಗ್ಲಿ ಆಗಿರ್ಬೋದು, ಈ ತರ ಕರ್ನಾಟಕ ಜಾನರ್ ಅಲ್ಲಿ ಕರ್ನಾಟಕ ಜನತೆನ ಯಾವ ರೀತಿ ಎಂಟರ್ಟೈನ್ ಮಾಡಬೇಕು ಅನ್ನುವಂಥದ್ದು ಬಿಫೋರ್ KGF ಸಿನಿಮಾಗಳಲ್ಲೆಲ್ಲ ತೋರಿಸಿದ್ದಾರೆ. ಪ್ರಪಂಚದಾದ್ಯಂತ ಇರುವಂತಹ ಸಿನಿ ಪ್ರೇಕ್ಷಕರನ್ನ ಸೆಳಿಬೇಕು ಅಂತ ಹೇಳ್ಬಿಟ್ಟು KGF 2 ಮೂಲಕ ಕಮಾಲ್ ಮಾಡಿದ್ದಾರೆ. ಈಗ ಟಾಕ್ಸಿಕ್ ಏನಂತಂದರೆ ಕರ್ನಾಟಕ ಪ್ಲಸ್ ಪರಭಾಷೆಗಳು ಪ್ಲಸ್ ಪ್ಯಾನ್ ವರ್ಲ್ಡ್, ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ಸೊ ಆ ಒಂದು ಕ್ಷಣಕ್ಕೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸೊ ಹೆಂಗೆ ಬರಬಹುದು ಅನ್ನುವಂತಹ ಕುತೂಹಲ ಇದೆ ಅಂತಂದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇದೆ ಅಂತ? ನನಗೆ ಗೊತ್ತು, ಏನೋ ಒಂದು ಜನ ತಗೊಂಡಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳಲ್ಲ. ಈಗ ನಾವೇನು ಇಟ್ಕೊಂಡ್ರು ಜನ ತಗೋಬೇಕಲ್ಲ. ಜನ ತಗೋತಾರೆ, ಅವತ್ತಿನ ದಿವಸ ಒಳ್ಳೆ ಕೆಲಸ ಮಾಡಿರ್ತಾನೆ ಅಂತ. ಇಷ್ಟು ವರ್ಷ ಟೈಮ್ ತಗೊಂಡು ಮಾಡೋದಾದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ ಯಾರು ಅಲ್ವಾ. ಅದ್ರಲ್ಲಿ ಏನಾದ್ರು ಒಂದು ಕೊಡಲೇಬೇಕು. ಈ ಏನೋ ಗೊತ್ತಿಲ್ಲದೆ ಸುಮ್ಮನೆ ಅಡದಿಡ್ಡಿ ಮಾಡೋ ತಾಟು ಅಲ್ಲ ಒಂದು. ಬಟ್ ಅವತ್ತು ನೋಡೋಣ. ಅವತ್ತು ನಾನು ನಿಮ್ಮಂಗೆ ಕಾಯ್ತಾ ಇದ್ದೀನಿ. ನಾನು ಫಸ್ಟ್ ಶೋ ಹೋಗಿ ನೋಡಿ ನಾನು ಅವತ್ತಿನ ದಿನ ರಿಸಲ್ಟ್ ಹೇಳ್ತೀನಿ. ರಿಸಲ್ಟ್ ಇವತ್ತೇ ಹೇಳಿ ಅಂದ್ರೆ ನನಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರಿಗೆ ಬಂದು ಸಿನಿಮಾ ನೋಡ್ತೀರಮ್ಮ? ನೋಡೋಣ, ಎಲ್ಲಿ ನೋಡ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಅದಕ್ಕೂ ಸಿಗ್ಬೇಕಲ್ಲ ನೀವು. ಅದಕ್ಕೆ ಅವತ್ತೇ ಬಂದು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ರಿ. ಈಗ ಇಲ್ಲೂ ಬಿಟ್ಟಿಲ್ಲ ನೀನು ನನ್ನ ಮಾತಾಡಿ ನಮ್ಮ ಅಣ್ಣನ ಬಗ್ಗೆ ಅಂತ ಅವತ್ತಿಂದ ಕೇಳ್ತಾ ಇದ್ದೆ. ಇರಪ್ಪ ಏನಾರು ಒಂದು ಬರಲಿ, ನಿಮ್ಮ ಅಣ್ಣನ್ ಬರಲಿ. ಇಲ್ಲ, ನಾನು ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಈಗ ನೋಡಿ ಅಪ್ಪಾಜಿ ಬಂದ್ಬಿಟ್ಟು ಸಾಮಾನ್ಯ KSRTC ಬಸ್ ಡ್ರೈವರ್ ಆಗಿದ್ದಂಥವ್ರು. ಅಂಥವ್ರ ಮಗ ಇವತ್ತು ದೇಶಾದ್ಯಂತ ಎಲ್ರಿಗೂ ಸ್ಫೂರ್ತಿ ಆಗ್ತಿದ್ದಾರೆ ಅಂತಂದಾಗ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವರನ್ನು ಇನ್ನು ಯಾವ ರೀತಿ ನೀವು ಬೆಳೆಸಿದಿರ ತಂದೆ ತಾಯಿಯಾಗಿ. ಬಿಕಾಸ್ ಯಾಕಂತಂದರೆ ಗಿಡವಾಗಿ ಬಗ್ಗದ್ದೇ ಮರವಾಗಿ ಬಗ್ಗಿತೆ ಅಂತ ಹೇಳ್ಬಿಟ್ಟು ದೊಡ್ಡವರು ಸಾಕಷ್ಟು ಜನ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಸೊ ಗಿಡದಿಂದ ಚಿಕ್ಕವ್ರು ಇದ್ದಾಗಿಂದನೂ ಕೂಡ ನೀವು ಯಾವ ರೀತಿಯಾದಂತಹ ಅವರಿಗೆ ಬದುಕನ್ನು ಕಲಿಸ್ಕೊಟ್ಟಿರ, ಪಾಠವನ್ನು ಕಲಿಸ್ಕೊಟ್ಟಿರ ಅನ್ನುವಂಥದ್ದು ಇವತ್ತು ಅವರು ಆ ಒಂದು ಸ್ಟೇಜಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದಾಗ ಅಷ್ಟು ಜನಕ್ಕೂ ಸ್ಫೂರ್ತಿ ಆಗ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ವಿಚಾರಗಳಿದೆ. ನೀವು ಹೇಳ್ತಾನೆ ಹೋದ್ರೆ ನಾವು ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ಬೋದು. ಅಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೆ ನಾನು ಕೇಳೋದು, ಒಬ್ಬ ತಾಯಿಯಾಗಿ ಮಗನ್ನ ಎಲ್ಲರೂ ಅಷ್ಟೇ ನೋವು ತಿಂದು ಇರ್ತಾರೆ. ಎಲ್ರಿಗೂ ಒಂದು ಆಸೆ ಇರುತ್ತೆ ಮಗು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ. ಹಲವ್ರಿಗೆ ಒಂದು ಕಂಡೀಷನ್ ಆಗಿ ಹಿಂಗೆ ಇರಬೇಕು, ಒಂದು ಒಳ್ಳೆ ಪ್ರಜೆ ಆಗಬೇಕು. ನೀನೇನು ಸ್ಟಾರೇ ಆಗಬೇಕು ಎಲ್ಲರೂ ಅಂತ ಅಲ್ಲ. ಒಂದೊಳ್ಳೆ ನೀನೊಂದು ಒಳ್ಳೆ ಆ್ಯಂಕರ್ ಆಗಿದೆಯಾ, ನಾನು ನಿಂಗೆ ಡೇಟ್ ಕೊಟ್ಟಿದ್ದೀನಿ ಬಾಪ ಅಂತ ಕರೆದೆ ಅಲ್ವಾ. ನೀನು ಬೇರೆಯವ್ರ ಥರ ಹೆಂಗೋ ಔಟ್ ಆಫ್ ಇದ್ರೆ ನಾನು ಯಾಕೆ ಕರಿತೀನಿ. ಬಟ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದೊಂದು ಸ್ಥಾನ ತೊಗೋಬೇಕಾದ್ರೆ ಎಲ್ಲರೂ ಕಷ್ಟಪಟ್ಟೇ ಬರೋದು. ಬಟ್ ಇವನ ವಿಷಯದಲ್ಲಿ ಅವ್ರ ತಂದೆ ಒಂದು ಏಜ್ವರೆಗೂ ತುಂಬ ಒಂಥರ ಚಿಕ್ಕವನಿದ್ದಾಗಲೇ ಬೈತಾರೆ. ಯಾವಾಗಲೂ ಒಂಥರ ಹಿಂಸೆ ಕೊಡೋರು. ಹಿಂಸೆ ಅಂದರೆ ಹೆಂಗೆ ಗೊತ್ತಾ, ಅವ್ರಿಗೆ ಭಯ. ಗಂಡು ಮಕ್ಕಳು ಒಂದು ಏನು ಮಾಡ್ಬಿಡ್ತಾನೋ ಅಂತ ಒಂದು ತಾಟಿತ್ತು. ಅವ್ರು 10th PUC ಬರೋವರೆಗೆ ನಾನು ಅದನ್ನ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬಿಡು ಏನೋ ಮಾಡ್ತಾನೆ, ಚಿಕ್ಕವನು ನನಗಿನ್ನೂ ಗೊತ್ತಲ್ಲ, ಟೈಮ್ ಇದೆ ಅವನೇನು ಕೇಳಿದ್ರು ಕೊಡ್ಸೋದು ಆ ಥರ ಇತ್ತು. ಈ ಫೀಲ್ಡ್ ಬಂದಿದ್ದೆ ಹಂಗೆ ಅವನಿಗೆ. ನಮ್ಗೇನಂದ್ರೆ ನಾವೆಲ್ಲ ನಮ್ಮ ಮಕ್ಳುಗಳು ಹೆಂಗ್ ನೋಡೋದು ಅಂದ್ರೆ ಒಂದು ಏಜು ಆಡ್ತಾರೆ. ಚಾಕ್ಲೇಟ್ ತಿನ್ನೋ ವಯಸ್ಸಲ್ಲಿ ಮಕ್ಳಿಗೆ ಚಾಕ್ಲೇಟ್ ಕೊಡ್ಲೇಬೇಕು. ತಿನ್ಬೇಡ ಅಂದ್ರೆ ಅದು ಗೊತ್ತಾಗಲ್ಲ, ಅಲ್ಲಿ ಉಳ್ಕಾಗುತ್ತೆ. ಒಂದು ಏಜ್ ದಾಡ್ತಾ ಇದು ಹೋಗ್ಲಿಲ್ಲ ಅವನಿಗೆ ಗೀಳು. ಅವಾಗ ಗೊತ್ತಾಯ್ತು. ಆಮೇಲೆ ನಾನು ಕೆಲವು ಗೈಡ್ ಮಾಡಕ್ ಶುರು ಮಾಡಿದೆ. PUC 10th ಆದ್ಮೇಲೆ ಅವನಿಗೆ ಈ ಆಫರ್ಗಳೆಲ್ಲ ಬರಕ್ ಶುರುವಾಯ್ತು. ಈ 10th ಇಂದಾನೇ ಒಂದ್ಸರಿ ಬಂದಿತ್ತು ಸೀರಿಯಲ್ ಆಫರ್. ಅಂದ್ರೆ ಹಿಂಗೆ ಏನೋ ಹುಡುಗರು ಮಧ್ಯದಲ್ಲೆಲ್ಲ ಹೋಗ್ತೀನಿ ಅದು ಇದು ಅಂತ. ಅವ್ನಿಗೆ ಇದ್ದಿದ್ದೆ ಅದು. ಒಂದು 7th 8th ಇಂದಾನೇ ಅವ್ನು ಡ್ರಾಮಾ ಎಲ್ಲ ಮಾಡೋನು. ಅಂದ್ರೆ ನಾಟಕ ಬರೆಯೋದು, ಫ್ರೆಂಡ್ಸ್ ಎಲ್ಲ ಸೇರ್ಸ್ಕೊಂಡು ಇಂಗ್ಲಿಷ್ ಅವನೊಂದ್ ಪಾತ್ರ, ತಮಿಳ್ ಅವನೊಂದ್ ಪಾತ್ರ, ಡ್ರಾಮಾ ಮಾಡೋದು, ಏನೇನೋ ಮಾಡ್ಕೊಂಡು ಮತ್ತೆ ಪ್ರೈಸ್ ಇಲ್ದಿರೋ ವರ್ಷನೇ ಇಲ್ಲ ಬಿಡೋನು. ಅಂದ್ರೆ ಏನ್ ತಗೊಳ್ತಾ ಅವಳು ಅಷ್ಟೇ, ಮಗಳು ಅಷ್ಟೇ, ಇವನು ಅಷ್ಟೇ. ದಿವಸ 2-3 ವರ್ಷಕ್ಕೆ ಬರೋದು. ಆಮೇಲೆ ಸಾಲದಿದ್ದಕ್ಕೆ ಅವನಿಗೆ ಓಡೋಗ್ ಫ್ಯಾನ್ಸಿ ಡ್ರೆಸ್ಸಿಗೆ ಸೇರ್ಕೊಂಡ್ಬಿಡೋದು. ಅವನೇ ಬಟ್ಟೆ ತಗೊಳ್ಳೋದು, ಅವನೇ ಓಲೆ ಎಲ್ಲ ಇರ್ಬೇಕು, ಫೋಟೋ ಎಲ್ಲ. ಅದೆಲ್ಲ ಮಾಡ್ತಾ ಬರುವಾಗ ನಮ್ಗೆ ಅದು ಉಡಾಫೆ. ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಮಕ್ಳು ಕೇಳಿದ್ದ, ಈಗ ನೀನ್ ಬಂದಿದ್ಯಾ, ನಿಂಗೆ ಊಟ ಹಾಕ್ಬೇಕು
ಮಾತಾಡ್ಸ್ಬೇಕು, ನಿನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಷ್ಟೇ ನಮಗೆ ಗೊತ್ತಿರೋದು. ನೀನ್ ಏನ್ ಮಾಡ್ತೀಯಾ ಹಿಂದೆ ಅದೆಲ್ಲ ನಮಗ್ ಬೇಕಿಲ್ಲ. ಆ ತರನೇ ನಾವು ಅವನ ಬಗ್ಗೆ ಇಟ್ಕೊಂಡಿದ್ದು. ಆಮೇಲೆ ನನಗೆ PUC ಬಂದ್ಮೇಲೆ ಗೊತ್ತಾಯ್ತು ಇದು ಕದ್ಲಲ್ಲ. ನಾವು ಹೇಳ್ಬಿಟ್ಟ PUಲಿ, ನಾನು ಫೀಸ್ ಕಟ್ಟಿದ್ರು ಓದಲ್ಲ, ನೀನ್ ಕಟ್ಟಬೇಡ ಅಂದ್ರೆ ನನ್ನ ಎಜುಕೇಶನ್ ನಾನು ಅದ್ರ ಕಡೆ ಗಮನ ಕೊಡಲ್ಲ, ನಾನು ಆಕ್ಟ್ರಿಗೆ ಆಗೋದು. ನನ್ಗೆ ಈ ಫೀಲ್ಡ್ ಅಲ್ಲಿ ನೀನ್ ತುಂಬಾ ಫೀಸ್ ಎಲ್ಲ ಕಟ್ಟಿ ವೇಸ್ಟ್ ಮಾಡ್ಕೋಬೇಡ, ನಾನ್ ಮಾಡಲ್ಲ ಅಂತಾನೆ ಹೇಳ್ತಿದ್ದ. ಅವನಿಗೆ ಅವ್ರ ಅಪ್ಪಂಗೆ ಹೇಳಂಗಿಲ್ಲ, ಭಯ ಅವ್ರಿಗೆ ಏನಂದ್ರೆ ಸಾಕಷ್ಟು ಸ್ಟ್ರಿಕ್ಟ್ ಆಗಿದ್ರು. ಎಲ್ಲ ನಾವು ಒಂದ್ ಹೇಳಿದ್ರೆ 10 ಮುಚ್ಚಿಡ್ತಾ ಇದ್ವಿ. ಅಂದ್ರೆ ಏನ್ ಗೊತ್ತಾ, ಅವ್ರಿಗೆ ಸುಮ್ನೆ ಇದೆಲ್ಲ ಏನು ಗೊತ್ತೇ ಇಲ್ವಲ್ಲ, ನಮ್ಮನೇಲಿ ಯಾರು ಇಲ್ವಲ್ಲ, ಹೆಂಗ್ ಗೊತ್ತಾಗುತ್ತೆ? ಸಿನಿಮಾ ಅಂದ್ರೆ ಹೋಗ್ಬೋದು ಮಾಡ್ಬೋದು ಏನು ಗೊತ್ತಿಲ್ಲ. ಅವನಿಗೆಲ್ಲ ಒಂದ್ ಕಡೆ ತುಡಿತಾ ಇತ್ತು, ನಾನು ಅದ್ ಮಾಡ್ತೀನಿ ಇವತ್ತಿಗೂ ನೋಡಿ ಅವ್ನು ಹೋಗಿ ಬೇರೆ ಭಾಷೆಯಲ್ಲಿ ಬೇರೆ ಊರಲ್ಲಿ ಮಾಡ್ತಾನೆ ಅಂದಾಗ ನೀವೇ ಅಂತೀರ ಏನ್ ಇವ್ನು ಹೋಗಿ ಪ್ಯಾನ್ ಇಂಡಿಯಾ ಮಾಡ್ತಾವನೆ ಅಂತ. ನಮ್ಗದ್ ರೂಢಿ ಆಗ್ಬಿಟ್ಟಿದೆ. ಇವ್ನು ಇಲ್ಲಿ ಹೋಗ್ತೀನಿ ಅಂದ್ರೆ ಹೋದ ಅಷ್ಟೇ, ಮುಗಿತೀನಿ, ಹಿಡಿಯಕ್ ಆಗಲ್ಲ ಅವನ್ನ. ನಮಗ್ ಗೊತ್ತು ಇಂಥದ್ ಬೇಕು ಅಂದ್ರೆ ಅಂಥದ್ ಬೇಕು. ಅದೇ ತರ ಬರ್ತಾ 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 ನೋಡಪ್ಪ ಬಂದು ಅವನಿಂದ ನಾವು ಬೆಂಗಳೂರಿಗೆ ಬಂದು ಇಷ್ಟುದ್ದ ಆಗಿದೆ. ಬಟ್ ಪ್ರತಿಯೊಂದ್ ತಾಯಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಕ್ಳು ಏನ್ ಮಾಡ್ತಾವ್ರೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅಷ್ಟೇ ದಂಡಿಸಿದೀನಿ ಬಿಡಿ, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಸಿಕ್ಕಾಬಟ್ಟೆ ದಂಡಿಸ್ತೀನಿ, ಇವತ್ತು ದಂಡಿಸ್ತೀನಿ, ಅವತ್ತು ದಂಡಿಸಿದೀನಿ. ಬಟ್ ನಾವು ಯಾವುದೇ ಹ್ಯಾಬಿಟ್ ಇಲ್ಲದೆ ನಾವು ಜೀವನ ಕಟ್ಕೊಂಡಿದೀವಿ. ಅವನಿಗೆ ಏನ್ ಬೇಕು ಅದನ್ನ ನಾವು ಒದಗಿಸಿದೀವಿ ಅಂತ ಅನ್ಕೊಂಡಿದೀವಿ. ಅದ್ರ ಪ್ರಕಾರ ಅವನು ಒಂದ್ ಮಟ್ಟಕ್ಕೆ ಹೋದ. ಯಾಕೆಂದ್ರೆ ಈಗ ಕೆಲವರೆಲ್ಲ ಆ ಗುರಿ ಇಲ್ದೆ ಸುಮ್ನೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅಲ್ವಾ. ಈಗ ನಾನು ಅದ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಇವ್ನು ಹಂಗಲ್ಲ, ಇದು ಒಂದೇ. ನೀವು ಎಷ್ಟೊತ್ತಾದ್ರೂ ಕೂರ್ಸಿ ಅವನ್ನ, ನೀವು ಉಪವಾಸ ಇರ್ತಾನೆ ಬೇಕಾದ್ರೆ ಇಂಥದ್ ಬೇಕು ಅಂದ್ರೆ ಅಂಥದ್ದೇ ಬೇಕು. ಅದೇ ತರ ಅವ್ನು ಮೊದ್ಲಿಂದ. ಬಟ್ ಸಿನಿಮಾಗೂ ಅದೇ ತರ ಕೆಲಸ ಮಾಡ್ತಾನೆ. ಕೆಲವರು ಸಿನಿಮಾ ನೋಡ್ತಾರೆ, ಇನ್ನೊಂದ್ ಕಡೆ ದುಡ್ಡು ಬರ್ಲಿ ಅಂತಾರೆ. ಆ ಥರ ಅಲ್ಲ, ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಅದ್ರ ಮೇಲೆ ಗಮನ ಇಟ್ಕೊಂಡು ಹೋಗಿದ್ದಕ್ಕೆ ಇವತ್ತು ಜನ ಒಂದೇನು ಇಷ್ಟಪಡೋದು ಅಂದ್ರೆ ಆ ಮಟ್ಟಕ್ಕೆ ಹೋದ್ನಾ ಅಂತ ಹೇಳ್ತಾರೆ. ಬಟ್ ಅದರಿಂದ ಅವನು ಅಷ್ಟೇ ಶ್ರಮನೂ ಬಿದ್ದಿದ್ದಾನೆ. ಬಟ್ ಅಷ್ಟು ಈಸಿ ಇರಲ್ವಲ್ಲ ಮಂಜು ಎಲ್ಲಾ ಕಡೆನು. ಇವಾಗ ಇಂಡಸ್ಟ್ರಿ ಅಂದ್ರೆ ಈಸಿ ಇಲ್ವಲ್ಲ. ಎಲ್ಲಾ ಅವಮಾನಗಳು ಎಲ್ಲಾ ಇದನ್ನು ಮಾಡ್ಕೊಂಡೇ ಹೋಗ್ಬೇಕು. ಅದು ಅವ್ನಿಗೆ ಏನೋ ಲೆಕ್ಕಕ್ಕೆ ಇಟ್ಕತಿರ್ಲಿಲ್ಲ. ಅವ್ನಿಗೆ ಯಾರು ಏನೇ ಜಗಳ ಮಾಡ್ಲಿ, ತೊಂದರೆ ಕೊಡ್ಲಿ, ಇನ್ನೊಂದ್ ಮಾಡ್ಲಿ, ಅದನ್ನ ಅವ್ನು ಕಿವಿಗೆ ಹಾಕೊಳ್ಳಲ್ಲ. ಅದನ್ನಲ್ಲೇ ಬಿಟ್ಟು ಅವ್ನ ಕೆಲಸ ಮಾತ್ರ ಸ್ವಲ್ಪ ಒಂಚೂರು ಬೇಜಾರು ಮಾಡ್ಕೋತಾನೆ, ಮಾಡ್ಕೊಳ್ದೆ ಇರಲ್ಲ. ಬಟ್ ಅದನ್ನ ನಮ್ಮಂಗ್ ಡೀಪಾಗಿ ತಗೊಂಡು ಅಲ್ಲೇ ಕೂತ್ಕೊಳ್ಳಲ್ಲ. ಅದ್ ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಅವ್ನ ಕೆಲ್ಸನೇ ಅದು. ಆ ತರ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಧೈರ್ಯ ಇರ್ಬೇಕಲ್ಲ ಪೇರೆಂಟ್ಸ್ಗೆ. ಏನೋ ನೆಲೆ ಇಲ್ದಿರೋ ಜಾಗಕ್ಕೆ ನಾವು ಬೆಂಗಳೂರಿಗೆ ಬಂದು ಅವನಿಂದ ನಿಂತು ಎಲ್ಲ ಮಾಡಿದಾಗ ಅದ್ರ ಬಗ್ಗೆ 1-2 ಮಾತಲ್ಲಿ ಹೇಳಕ್ಕಾಗಲ್ಲ. ಬಟ್ ಅವನ್ ಗುರಿ ಎಲ್ಲೋ ಇತ್ತು, ನಮ್ ಗುರಿ ಏನಪ್ಪಾ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇತ್ತು. ಅದಕ್ಕೆ ನಾನು ಪೇರೆಂಟ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ದಂಡಿಸಿದೀನಿ ಅಂದ್ರೆ ಅವ್ನು ಮಾಡಿದ್ದೆಲ್ಲ ಕರೆಕ್ಟು ಅಂತ ಗೊತ್ತಿರಲಿಲ್ಲ. ಗೊತ್ತಿಲ್ದಾಗ ಬೈತಾ ಇದ್ದೆ, ನೀನ್ ಹಿಂಗ್ ಮಾಡ್ತಿದ್ಯಾ ಹಂಗ್ ಮಾಡ್ತಾ. ಆಮೇಲೆ ಲವ್ ಮಾಡುವಾಗ್ಲೂ ಬಂದ್ ನಂಗೆ ಹೇಳೋನು, ಅದಕ್ಕೂ ನಾನು ಗೈಡ್ ಮಾಡ್ತಾ ಇದ್ದೆ. ನೋಡು ನನ್ನ ಹತ್ರ ಓಪನ್ ಆಗಿ ನನ್ನ ಹತ್ರ ಎಲ್ಲ ಹೇಳ್ತಾನೆ. ನಾನ್ ಫೇಲ್ ಆಗಿ ಬಂದಿದ್ದೀನಿ, 2 ಸಬ್ಜೆಕ್ಟ್ ಹೋಯ್ತು ಅಂತಾನು ಹೇಳೋನು. ನಾವ್ ಹೇಳ್ತಿರ್ಲ, ನಿಧಾನಕ್ಕೆ ಹೇಳ್ತಾ ಇದ್ವಿ. ಅವ್ರ ಡ್ಯಾಡಿಗೆ ಸಡನ್ ಆಗಿ ಅವರು ನೋಡಕ್ ಸಾಫ್ಟು, ತುಂಬಾ ಕೋಪ ಅವ್ರಿಗೆ. ಅವ್ರ ಹತ್ರ ನಾವ್ ಇವತ್ತಿಗೂ ಎದ್ರಕಳ್ತೀವಿ. ನೀವ್ ಅನ್ಕೊಂಡಿರ್ಬೋದು ಅವ್ರು ತುಂಬಾ ದೇವ್ರ ತರ ಇದಾರೆ ಅಂತ. ಅವ್ರ ತಂದೆಗೆ ಎದ್ರದವನು ಜಾಸ್ತಿ. ಆಮೇಲೆ ಹೆದರಿಕೆ ಅಂದ್ರೆ ರೆಸ್ಪೆಕ್ಟ್ ಕೊಡೋದವನು, ಭಯ ಅಲ್ಲ, ಅದು ರೆಸ್ಪೆಕ್ಟ್. ಅವ್ರ ತಂದೆ ಜಾಸ್ತಿ ಮಾತಾಡಲ್ಲ ಅವ್ರು ಮಾತಾಡ್ಬಿಟ್ರೆ ಎಲ್ಲ ಏನಾಗುತ್ತೋ ಅನ್ನೋ ಭಯ ಅಷ್ಟೇನೆ, ಆ ಗೌರವ ಅಷ್ಟೇ. ಬಟ್ ನಾವು ಏನ್ ಹೇಳ್ಬೇಕಾದ್ರೂ ಅವ್ರಿಗೆ ನಮ್ಮ ಮನೇಲಿ ನಾವು ಸ್ವಲ್ಪ ಅಂದ್ರೆ ಅವರು ಸಡನ್ ಆಗಿ ಯಾವ್ದನ್ನೂ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಈಸಿಯಾಗಿ. ಅವಾಗ ಇವನು ಲವ್ ಮಾಡ್ಬೇಕಾದ್ರೂ ಅವ್ರಿಗೆ ಸ್ವಲ್ಪ ಆಚೆ ಅವ್ರಿವ್ರು ಹೇಳ್ಬೇಕಾರೆಲ್ಲ ಗೊತ್ತಾಗ್ತಿತ್ತು. ಅವಾಗ ನನಗೆ ಒಂದೊಂದ್ಸರಿ ರೇಗವ್ರು, ನೀವ್ ಯಾಕೆ ಹೆಂಗ್ ಮಾತಾಡ್ತೀರಾ ಬಿಡಿ, ಏನ್ ವಯಸ್ಸಲ್ವಾ, ಆಡ್ತಾನೆ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಅಂತ ಹಿಂಗೆ ನಾನು ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ. ಯಾರು ಆಡಲ್ಲ ವಯಸ್ಸಲ್ಲಿ, ಯಾರ್ದೋ ಮಾತು ಕಟ್ಕೊಂಡು ಹಂಗೆಲ್ಲ ಮಾತಾಡ್ಬಾರ್ದು, ನೀವು ಸುಮ್ನೆ ಇರಿ, ಏನ್ ನೀವು ನೋಡಿದ್ರ ಹಂಗೆ ಹಿಂಗೆ ಅಂತ ಸುಮ್ನೆ ತಳ್ತಿದ್ದೆ ನಾನು. ಅಂದ್ರೆ ನನ್ಗೂನು ಸೀರಿಯಸ್ ಆಗಿ ಮಾಡ್ತಾವನೋ ಇಲ್ವೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಅಲ್ಲ, ಆಗ್ಬೇಕಲ್ಲ ಮದ್ವೆ. ಎಷ್ಟೊಂದ್ ಜನ ಮದ್ವೆ ಲವ್ ಮಾಡಿದವರೆಲ್ಲ ಮದ್ವೆ ಆಗಿದಾರ ಇಲ್ಲ ಅಂದ್ರೆ ನಮ್ಮನೇಲಿ ನಾವು ಅವ್ನಿಗೆ ಹೆಂಗ್ ಗೈಡ್, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ, ಗೈಡ್ ಮಾಡೋ ತರ ಮಾಡಿದ್ದೆ. ನೋಡಪ್ಪ ಹುಡುಗಾಟ ಅಲ್ಲ ಜೀವನ ಅಂತೆಲ್ಲ ಹೇಳಿದ್ದೆ. ಅವ್ನಿಗೆ ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ತಾ ಇದ್ದೆ. ಬಟ್ ಎಲ್ಲ ಬಂದ್ ಹೇಳ್ತಿದ್ದ. ಅಂದ್ರೆ ನಾವ್ ಹೇಳ್ದೇ ಇದ್ರೆ ಆ ಮಟ್ಟಕ್ಕೆ ಬರಕ್ ಚಾನ್ಸೇ ಇಲ್ಲ ಬಿಡಿ. ಅದನ್ನ ಒಂದೊಂದ್ಸರಿ ತುಂಬಾ ರೌದ್ರವಾಗಿ ಹೇಳಿದೀನಿ ಬಿಡಿ. ಅದನ್ನ ಯಾವ ತರ ನನ್ ನೋಡಿದಿರಲ್ಲ ನಾವ್ ಇನ್ನೊಂದ್ ಫೇಸ್, ಆ ತರದಲ್ಲಿ ಹೇಳಿ ನನ್ಗೆ ಏನಿಲ್ಲ, ಅವ್ನ ಒಳ್ಳೆ ಪ್ರಜೆ ಆಗ್ಬೇಕು ಅಂತ. ಅವನು ಬೇರೆ ಏನ್ ತರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೊಳ್ಳೆ ಸಮಾಜಕ್ಕೆ ಒಂದೊಳ್ಳೆ, ನಾನು ತುಂಬಾ ಗಟ್ಟಿ. ನಾನು ಈ ಬೇರೆ ತಾಯಿದಿರ್ತಾರ ಅವ್ನಿಗೆ ಏನ್ ಸೌಕರ್ಯ ಕೊಡ್ಬೇಕು ಕೊಟ್ಟಿದ್ದೀನಿ, ಅಷ್ಟೇ ದಂಡಿಸು ಇದೀನಿ. ಅವ್ನು ಆ ದಂಡಿಸಿರೋದ್ನೆಲ್ಲ ಬೇರೆ ಟೈಮಲ್ಲಿ ಹೇಳೋಣ, ಇವತ್ತು ಬೇಡ. ಇವತ್ತು ಹೇಳ್ಬಿಟ್ರೆ ನಮ್ಮ ಅಮ್ಮ ಎಲ್ಲ ನನ್ನ ಬಗ್ಗೆ ಹೇಳ್ಬಿಟ್ಟೈತಿ ಅನ್ಕತಾನೆ. ಅಂದ್ರೆ ನಾನು ದಂಡಿಸೋದು ಅಂದ್ರೆ ಏನು ಮುಖಾಮುಖಿ ನೋಡಲ್ಲ ನಾನು, ತಪ್ಪೇ. ನೀನ್ ತಪ್ಪು ಮಾಡಿದ್ಯಾ, ಸರಿ ಇಲ್ಲ ಸರಿಪಡಿಸ್ಕೊ ಅಂತಾನೆ ಹೇಳ್ತಾ ಇದ್ದೆ. ಯಾಕೆ ಅಂದ್ರೆ ನನ್ನ ಫ್ಯೂಚರ್ ಕಾಣೋದು ಒಂದು, ಇವನೆಲ್ಲಿ ಏನ್ ಮಾಡ್ಬಿಡ್ತಾನೋ ಏನಾಗ್ಬಿಡ್ತಾನೋ ಅನ್ನೋದೊಂದು ಒಳಗೆ ನನ್ಗೆ ತುಂಬಾ ಭಯ ಇತ್ತು ಬಿಡಿ, ಸಿಕ್ಕಾಬಿಟ್ಟೆ ಭಯ ನನ್ಗೆ. ಅವ್ರ ಅಪ್ಪ ಬೇರೆ ನನ್ಗೊಂದ್ ಭಯ ಇಟ್ಟಿದ್ರು, ನೋಡು ನೀನ್ ಅವ್ನ್ ಕುಣ್ದಂಗ್ ಕುಣಿತಾ ಇದೀಯಾ, ನಾಳೆ ಏನಾದ್ರು ಆದ್ರೆ
ನೋಡು ಅವ್ನು ಸುಮ್ಮನೆ ಅವ್ನು ಏನು ಕೇಳಿದೆಲ್ಲ ಕೊಡಿಸ್ಬೇಡ ಅವ್ನು ಓದ್ಲಿ ಅಂತ ಎಲ್ಲ ಹೇಳೋದು. ಅದು ಏನೋ ಎಲ್ಲೋ ಹೋಗಿ ಎಲ್ಲೋ ಬಂದು ಒಂದು ಹಂತಕ್ಕೆ ಅವನಿಗೆ ಇತ್ತು ಋಣ ಅನ್ಸುತ್ತೆ, ಅದಾಯ್ತು.